ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗ್ಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ನಾನು ಕೀರ್ತಿಶ್ರೀ. ಮದುವೆ ಆಗಿತ್ತು, ಮಗುನೂ ಇತ್ತು. 3 ವರ್ಷ ಸಂಸಾರ ಚೆನ್ನಾಗೇ ಇತ್ತು. ಆದರೂ ಅವಳಿಗೆ ಮದುವೆಗೆ ಮುಂಚೆ ಇದ್ದ ಲವ್ವರ್ ಮೇಲೆ ಪ್ರೀತಿ. ಈ ಕುರುಡು ಪ್ರೀತಿ ಅನ್ನೋದು ಆಕೆಯನ್ನ ಎಂತ ಮೋಸ ಮಾಡೋ ಹಾಗೆ ಮಾಡಿತ್ತು ಅಂದ್ರೆ, ಅವಳು ಕಟ್ಟಿಕೊಂಡ ಗಂಡ, ಅತ್ತೆ, ಹೆತ್ತ ತಂದೆ, ತಾಯಿಗೂ ಕೂಡ ಸುಳ್ಳು ಹೇಳೋ ಹಾಗೆ ಮಾಡಿತ್ತು. ಕೊನೆಗೆ ಆಗಿದ್ದೇನು ಗೊತ್ತಾ? ಆ ಅಡ್ನಾಡಿ ಲವ್ವರ್ ಆಕೆಯ ಬಾಯಿಗೆ ಜಿಲ್ಲಾಟನ್ ಇಟ್ಟು ಬ್ಲಾಸ್ಟ್ ಮಾಡಿ ಕೊಂದು ಹಾಕಿದ್ದಾನೆ. ಬಾಬಾರೇ ಪ್ರೇಯಸಿ, ಕರೆದನು ಪ್ರಿಯಕರ, ಬಾಯಿಗೆ ಇಟ್ಟ ಜಿಲೆಟಿನ್ ಕಡ್ಡಿ. ಮುದ್ದಾಡು ಬಾರೋ ಎಂದು ಬಂದ ರಕ್ಷಿತಾ ಅಡ್ಡದಿಡ್ಡಿ ಹೆಣವಾಗಿದ್ದಳು. ದುಬೈನಲ್ಲಿದ್ದ ಗಂಡನಿಗೆ ಹೆಂಡತಿ ಆಟ ಗೊತ್ತಾಗಿದ್ದು ಹೆಣವಾದ ಮೇಲೆ ಮೈನರ್ ಆಗಿದ್ದಾಗ ಮದುವೆಯಾಗಿದ್ದ ಹುಡುಗಿ. ಇದೊಂದು ವಿಚಿತ್ರ ಪ್ರೇಮ ಕಥೆ ಅಷ್ಟೇ ಅಲ್ಲ, ಕಾಮಕಥೆಯೂ ಹೌದು. ಈ ಕಥೆಯಲ್ಲಿ ದುರಂತದಲ್ಲಿ ಸಾವು ಕಂಡುಕೊಂಡ ಹೆಣ್ಣು ಮಗಳು ರಕ್ಷಿತಾ. ಈಕೆಗೆ 2 ವರ್ಷದ ಮಗು ಇದೆ. ಮದುವೆಯಾಗಿ 3 ವರ್ಷ ಆಗಿತ್ತಂತೆ. ವಯಸ್ಸಿನ್ನು 20 ವರ್ಷ, ಅಂದ್ರೆ ಮೈನರ್ ಆಗಿದ್ದಾಗಲೇ ಮದುವೆಯಾಗಿದ್ದಳು. ನೋಡೋಕೆ ಚಂದದ ಹುಡುಗಿಯಾಗಿದ್ದ ಈಕೆಯ ಹೆಣವಂತೂ ಭೀಕರವಾಗಿತ್ತು. ಪೊಲೀಸರಿಗೆ ಕೊಲೆಯಾದ ಹೆಣಗಳನ್ನ ನೋಡೋದು ಕಾಮನ್, ಆದರೆ ಪೊಲೀಸರನ್ನು ಕೂಡ ಬೆಚ್ಚಿ ಬೀಳಿಸುವಂತಿತ್ತು ಈಕೆಯ ಹೆಣ. ಯಾಕಂದ್ರೆ ಈಕೆಯ ಬಾಯಿಗೆ ಜಿಲೆಟಿನ್ ಕಡ್ಡಿ ಇಟ್ಟು ಬ್ಲಾಸ್ಟ್ ಮಾಡಿದ್ದ ಈಕೆಯ ಪ್ರಿಯಕರ. ಜಿಲಾಟಿನ್ ಕಡ್ಡಿ ಇರುತ್ತಲ್ಲ, ಅದನ್ನ ಸಾಮಾನ್ಯವಾಗಿ ಕಲ್ಲು ಕ್ವಾರಿಗಳನ್ನ ಬ್ಲಾಸ್ಟ್ ಮಾಡೋಕೆ ಬಳಸ್ತಾರೆ. ಟೆರರಿಸ್ಟ್ಗಳು ಕೂಡ ಬಳಸ್ತಾರೆ. ಕಾಮನ್ ಆಗಿ ಬಂಡೆಗಳನ್ನ ಬ್ಲಾಸ್ಟ್ ಮಾಡೋಕೆ ಜಿಲಾಟಿನ್ ಕಡ್ಡಿಗಳನ್ನ ಒಬ್ಬ ವ್ಯಕ್ತಿಯ ಬಾಯಲ್ಲಿಟ್ಟು ಬ್ಲಾಸ್ಟ್ ಮಾಡಿದ್ರೆ ಏನಾಗ್ಬೇಡ, ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂತಹ ಜಿಲಾಟಿನ್ ಕಡ್ಡಿಯನ್ನ ಇಲ್ಲೊಬ್ಬ ಟೆರರಿಸ್ಟ್ ಪಾಗಲ್ ಪ್ರೇಮಿಯೊಬ್ಬ ತೀಟೆ ತೀರಿದ ಮೇಲೆ ಪ್ರೇಯಸಿಯ ಬಾಯಲ್ಲಿಟ್ಟು ಬ್ಲಾಸ್ಟ್ ಮಾಡಿದ್ದಾನೆ. ಆಕೆಯ ಮುಖ ಛಿದ್ರವಾಗಿ ಹೋಗಿದೆ. ಆದರೆ ಈತ ಕಟ್ಟಿರೋ ಕತೆ ಏನ್ ಗೊತ್ತಾ? ಬಾಯಿಗೆ ಶಾಕ್ ಹೊಡೆದು ಸತ್ತಿದ್ದಾಳೆ ಅಂತ. ಏನಿದು ಈ ತರ? ಕರೆಂಟ್ ಚಪ್ಪಲಿ ಯಾಕೆ ಮೇಲೆ ಹೋಯ್ತು? ಅಲ್ಲಿ ಮಲಗಿರೋದು, ಅಲ್ಲಿ ಚಾರ್ಜ್ ಹಾಕಕ್ಕೆ ಹೋಗಬೇಡ. ವೈಟ್ ಡ್ಯಾಮೇಜ್ ಆಗಿ ನೋಡಿದ್ರೆ ಸೆಕೆಂಡ್ ಹೇಳ್ತಿರೋದು. ಇದೇ ಕಟಿಂಗ್ ಪ್ಲೇನ್ ಏನಿದು? ಈಗ ನಾವು ಡೋರ್ ಓಪನ್ ಮಾಡಿತ್ತು, ಅವ್ರನ್ನ ಕೇಳಿ ಹೊರಟವ್ರೆ. ಡೋರ್ ಯಾಕೆ ಓಪನ್ ಮಾಡಿದ್ರೆ? ಅವ್ರು ಚಿಲ್ಕಾಕೊಂಡಿಲ್ಲ. ಓಪನ್ ಮಾಡ್ತಿಲ್ಲ ಅಂದ್ಬಿಟ್ಟು ನಾವು ಹೋಗಿ ಸಾಕಾಗಿ ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಹೊರದಾಕಿತ್ತು. ಪೊಲೀಸರನ್ನು ಬೆಚ್ಚಿ ಬೀಳಿಸಿತ್ತು ರಕ್ಷಿತಾಳ ಹೆಣ. ಇದು ಈ ಕೊಲೆಯ ಮೊದಲ ದೃಶ್ಯ. ಮುಖವನ್ನ ನಾವು ತೋರಿಸ್ತಾ ಇಲ್ಲ, ಯಾಕಂದ್ರೆ ರಕ್ಷಿತಾಳ ಮುಖ, ಬಾಯಿ ಛಿದ್ರವಾಗಿ ಹೋಗಿದೆ. ಹಾಗೆ ಛಿದ್ರವಾದ ಮುಖ ನೇರವಾಗಿ ಪ್ರಾಣವನ್ನೇ ಬಲಿ ತೆಗೆದುಕೊಂಡಿದೆ. ಈಕೆಯನ್ನ ಕರೆದುಕೊಂಡು ತಂದ ಈ ಸಿದ್ದರಾಜನೇ ಕೊನೆಗೆ ಪೊಲೀಸರ ಎದುರು ಬಾಯಿ ಬಿಟ್ಟಿದ್ದಾನೆ. ಬಾಯಲ್ಲಿ ಯಾಕೆ ಇಟ್ಕೊಳ್ತಾರೆ ಅನ್ನೋ ಪ್ರಶ್ನೆಗೆ ಸಿಕ್ಕಿಬಿದ್ದ ಸಿದ್ದ. ಸತ್ಯ ಏನು ಅಂತ ಹೇಳು. ನೀವು ಏನು ಬೇಡ, ಏನು ಕಾನೂನಲ್ಲಿ ಒಳ್ಳೇದು ಮಾಡೋಣ ತಲೆ ಕೆಡ್ಸ್ಕೊಬೇಡ. ಬಟ್ ಏನು ಅಂತ ಹೇಳ್ಬೇಕಲ್ಲ, ಸತ್ಯ ಏನು ಅಂತ ಹೇಳ್ಬಿಡು ಅಷ್ಟೇ. ಈಗ ಹೇಳಿ ಸರ್. ಹೇಳು. ಇವಳು ನಾನು ಬೆಟ್ಟದಪುರದಲ್ಲಿದ್ದೆ.
ನಾವು ದೇವಸ್ಥಾನಕ್ಕೆ ಹೋಗಿರೋಲ್ಲ ಸುಮಾರು ದಿನ ಆಯ್ತಾರ ಹೋಗೋಣ ಅಂತ ಅಂದು. ಇವ್ ನೀನ್ ಸ್ವಂತ ಹೆಂಡ್ತಿನಾ? ಅಂದ್ರೆ ಹೆಂಡ್ತಿ ಅಂದ್ರೆ ನಾನು ಸ್ವಂತ ಹೆಂಡ್ತಿ ನಮ್ಮ ಮಾವನ್ ಮಗಳ ನಾವು ಮದುವೆ ಆಗ್ಬೇಕು. ಸರಿ ಆಯ್ತು, ತೊಂದ್ರೆ ಇಲ್ಲ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು. ಅದಕ್ಕೆ ನಾವು ಹಿಂಗೆ ಈ ಕಡೆಗೆ ಬಾ, ಈ ಕಡೆಗೆ ಬಾ. ಏನ್ ದೇವಸ್ಥಾನ? ತುಳಿ ಬೇಡ, ಹಂಗ ಬಾ. ಹೇಳು. ಕಪ್ಪಡಿ ದೇವಸ್ಥಾನ ಐತಲ್ಲ, ಕಪ್ಪಡಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿಂದ ಬಂದ್ವಿ. ನನ್ಗೆ ಆಯ್ತಾರ ತಲೆ ಸುತ್ತು, ಊಟ ಮಾಡಿಲ್ಲ, ನನಗೆ ರೂಮ್ ಮಾಡು ಬಂದ್ಮೇಲೆ ಅಂತ ಹೇಳಿದ್ರು. ಸರಿ ನಾವು ಅಜ್ಜಿ ಅವರಿದ್ರು, ರೂಮ್ ಮಾಡಿದ್ವಿ. ರೂಮ್ ಮಾಡ್ಬಿಟ್ಟು ಬಂದ್ವಿ. ಅಲ್ಲೆಲ್ಲೆಲ್ಲೆ ಎಷ್ಟ್ ಚೆನ್ನಾಗಿ ಕೈ ಕಟ್ಕೊಂಡು ಶಿಸ್ತಾಗಿ ನಿಂತ್ಕೋತೀಯೋ ಫಟಿಂಗ. ಹೀಗೆ ಫುಲ್ ಡೀಸೆಂಟ್ ಆಗಿ ಅಮೂಲ್ ಬೇಬಿ ತರ ನಿಂತ್ಕೊಳ್ಳೋ ಈ ಸಿದ್ಧ ಫಸ್ಟಿಗೆ ಏನ್ ಹೇಳ್ತಾನೆ ಕೇಳಿದ್ರಲ್ಲ, ಇವಳು ನನ್ನ ಹೆಂಡತಿ, ಒರಿಜಿನಲ್ ಹೆಂಡತಿ ಅಂತ ಹೇಳಿ ಆಮೇಲೆ ಇಲ್ಲ ಇಲ್ಲ ನಮ್ಮ ಮಾವನ ಮಗಳು ಅಂತ ಕತೆ ಕಟ್ತಾನೆ. ಪರವಾಗಿಲ್ಲ, ಇವನಿಗೆ ಒಂದು ಅವಾರ್ಡ್ ಕೊಡಬಹುದು ಬಿಡ್ರಿ. ಆದ್ರೆ ಚಾರ್ಜರ್ ಹಾಕೋರು ಬಾಯಿಗೆ ವೈರ್ ಇಟ್ಕೊಳ್ತಾರಪ್ಪ. ವೈರಲ್ಲೇನು ಜಿಲೇಬಿ ಇಟ್ಟಿದ್ದ. ಪೊಲೀಸರು ಲೆಫ್ಟು ರೈಟು ಅಂತ ಕ್ಲಾಸ್ ತಗೊಂಡಾಗ ಅಸಲಿ ಸತ್ಯ ಈಚೆ ಬಂದಿದೆ. ಬಾಯೊಳಗೆ ಜಿಲಾಟಿನ್ ಬ್ಲಾಸ್ಟ್ ಆಗಿ ಸತ್ತ ರಕ್ಷಿತಾಗೆ ಮದುವೆ ಆಗಿತ್ತು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಗೆರಸನಹಳ್ಳಿಯ ಹುಡುಗಿಯನ್ನ ಕೇರಳದ ಸುಭಾಷ್ ಅನ್ನುವರಿಗೆ ಮದುವೆ ಮಾಡಿಕೊಟ್ಟಿದ್ರು. ಒಂದು ಚಂದದ ಮಗುನೂ ಇದೆ. ಹುಡುಗಿ ಕಡೆಯವರು ಶ್ರೀಮಂತರೇನೂ ಅಲ್ಲ, ಆದರೆ ಸಂಸಾರ ಚೆನ್ನಾಗೇ ಇತ್ತು. ಹೆಂಡತಿ ಮಗುನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕನಸು ಕಂಡಿದ್ದ ಸುಭಾಷ್ ದುಬೈಗೆ ಕೆಲಸಕ್ಕೆ ಹೋಗಿದ್ದ. ಆತ ದುಬೈಗೆ ಹೋಗಿ 6 ತಿಂಗಳಾಗಿತ್ತು. ಅತ್ತ ಗಂಡ ದುಬೈಗೆ ಹೋದ ಕೂಡ್ಲೆ ಈ ಸುಂದ್ರಿ ಹಳೆ ಬಾಯ್ ಫ್ರೆಂಡ್ ಹುಡ್ಕೊಂಡು ಊರಿಗೆ ಬಂದಿದ್ಲು. ಈ ಮನೆ ನೋಡಿದ್ರೇ ಗೊತ್ತಾಗುತ್ತೆ. ಅಂತಹ ಮನೆಯಲ್ಲಿ ಹುಟ್ಟಿದ ಹೆಣ್ಣು ಮಗಳು ಗಂಡ ಮಗು ಸಂಸಾರದ ಜವಾಬ್ದಾರಿ ಮರೆತು ಇನ್ನೊಬ್ಬನ ಹಿಂದೆ ಚಕ್ಕಂದವಾಡೋಕೆ ಹೋಗಿ ಈಗ ಹೆಣವಾಗಿದ್ದಾಳೆ. ಆಕೆಯ ಅಜ್ಜಿ ಕಮಲಮ್ಮನಿಗಂತೂ ಅಯ್ಯೋ, ಇಷ್ಟು ವರ್ಷ ಒಳ್ಳೆ ಹೆಸರು ತಗೊಂಡಿದ್ದ ಮೊಮ್ಮಗಳು ಈಗ ಹೆಸರು ಕೆಡಿಸ್ಕೊಂಡ್ಲಲ್ಲಪ್ಪ ಅಂತ ಗಳಗಳನೆ ಕಣ್ಣೀರು ತಡೆಯೋಕೆ ಆಗ್ತಿಲ್ಲ. ಅಲ್ಲೇ ನನ್ನ ತಗೊಂಡು ಗುಡಿಸ್ಕೊಂಡು ಆಡ್ಕೊಂಡು ಇಲ್ಲಿ ಬರೋದಕ್ಕೆ ಸಾವನ್ ಸುದ್ದಿ ಅಪ್ಪ. ನಿಮ್ಮಂತ ಎಮ್ಮೆ ಮಾಡಿ ಕೇಳ್ಕೊತೀನಿ. ನನ್ನ ಮಗ ಯಾವ ಥರ ಮಾಡೋನೆ ಅದೇ ಥರ ಕೊಲೆ ಮಾಡಿಬಿಟ್ರಪ್ಪ ಅವನ್ನ. ನನ್ನ ಮಕ್ಕಳಿಗೆ ಏನೇ ಬಿರುದಯ ಕೊಡ್ರಪ್ಪ. ನಮಗೆ ಗೊತ್ತಿಲ್ಲ, ಹೇಳ್ಕೊಂಡಿಲ್ಲ. ಇಂಥ ಮಕ್ಕಳು ಅಂತ ನಮಗೆ ಗೊತ್ತಿಲ್ಲ. ದೇವ್ರ ಆಡ್ವೆ ಇಂಥಕ್ಕೆ ನನ್ನ ಮೊಮ್ಮಕ್ಕಳು ಅಂತ ಗೊತ್ತಿಲ್ಲ ನಮಗೆ. ಯಾವ ಕಾಲದಲ್ಲಿ ಈ ಥರ ಮಾಡಿತ್ತಿಲ್ಲ. ಮದುವೆ ಮಾಡತ್ತಾಳಿ ನಾವು ಒಂದು ನೀರಾಕ ತಳಿದ್ವಿ. ಮನೇಲಿ ಎಷ್ಟು ಹೊಚ್ಚಗಟ್ಟಿಗಿದ್ದ ಎಲ್ಲರ ಕೈಲಿವೆ. ಒಳ್ಳೇದು ಅನ್ಸ್ಕೊಂಡು ಇವತ್ತು ಕೆಟ್ಟದು ಅನ್ಸ್ಕೊಬಿಟ್ರವಳೆ. ಮೊಮ್ಮಗಳ ಈ ಹಳೆ ಲವ್ ಸ್ಟೋರಿ ಊರಿನ ಒಬ್ಬರಿಗೂ ಗೊತ್ತಿಲ್ಲ. ಮದುವೆಗೆ ಮುಂಚೆಯೇ ಸಿದ್ದರಾಜನನ್ನ ಲವ್ ಮಾಡ್ತಿದ್ದ ರಕ್ಷಿತಾ ಮದುವೆಯಾಗಿ ಆರಾಮಾಗಿಯೇ ಇದ್ಲು. ಗಂಡನಿಗೂ ಡೌಟ್ ಬಂದಿರಲಿಲ್ಲ. ಆದರೆ ಗಂಡ ದುಬೈಗೆ ಹೋಗ್ತಿದ್ದಂತೆ ಸಿದ್ದರಾಜ ಇಲ್ಲಿ ಡಾರ್ಲಿಂಗ್ ಅನ್ನೋಕೆ ಶುರು ಮಾಡಿದ್ದ. ಹಬ್ಬ ಅಂತ ಅಂದ್ಬಿಟ್ಟು ಮೊನ್ನೆ ದಿನ ಬಂದಿದ್ದಾರೆ. ಮೊನ್ನೆ ದಿನ ಬಂದ್ಬಿಟ್ಟು ಒಂದು ಮಗು ಇದೈತೆ, ದರ್ಶಿನಿ ಎಂಬ ಹುಡುಗಿ ಕೇರಳಕ್ಕೆ ಮದುವೆ ಆಗಿತ್ತು. ಬಟ್ಟೆ ತಗೊಬರ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಬೆಳಕೆರೆಗೆ ಅಂತ ಹೋಗಿದ್ದಾಳೆ. ಮತ್ತು ಅನೇಕ ಚಟುವಟಿಕೆಗಳಿಂದ ಏನಂದು ಗೊತ್ತಿಲ್ಲ ನಮಗೆ, ಬಟ್ ಅವರವರ ವಿಚಾರ. ಬಟ್ ಆ ಥರ ಹೋದವಳು, ಬೆಳಿಗ್ಗೆ ಹೋದವಳು ಸಂಜೆ ಗಂಟು ಕಾಣಲಿಲ್ಲ. ಕಾರಣದಿಂದ ಕಂಪ್ಲೇಂಟನ್ನು ಇದು ಮಾಡಿದ್ದಾರೆ. ಹಳೆ ಲವರ್ ಮೀಟ್ ಮಾಡೋಕ್ ಒಂದು ಕಳ್ಳ ಕತೆ. ಅತ್ತೆಯ ಮನೆಯಲ್ಲಿ ಏನೋ ಒಂದು ಕಾರಣ ಹೇಳಿ ಊರಿಗೆ ಬಂದವಳೇ ಹಳೆ ಲವರ್ ಜೊತೆ ಹೊಸ ಲವ್ ಸ್ಟೋರಿ ಶುರು ಮಾಡಿದ್ದಾಳೆ. ಆತನ ಜೊತೆ ದೇವಸ್ಥಾನಕ್ಕೆ ಟ್ರಿಪ್ ಹೋಗಿದ್ದಾಳೆ. ವಾಪಸ್ ಬರುವಾಗ ಇಬ್ಬರು ಸಾಲಿಗ್ರಾಮ್ ತಾಲೂಕಿನ ಬ್ರೇಯ ಗ್ರಾಮದಲ್ಲಿರೋ SGR ಬಾರ್ ಅಂಡ್ ರೆಸ್ಟೋರೆಂಟ್ ಸಿಂಗಲ್ ರೂಮ್ ಮಾಡಿಕೊಂಡಿದ್ದಾರೆ. ಅಲ್ಲಿ ಸಿದ್ದರಾಜು ರಕ್ಷಿತಾಳನ್ನ ಹೆಂಡತಿಯಂತಾನೆ ಎಂಟ್ರಿ ಮಾಡಿಸಿದ್ದಾನೆ. ಅತ್ತ ರಕ್ಷಿತಾಳ ಗಂಡ ದುಬೈನಲ್ಲಿ ಬೆವರು ಸುರಿಸ್ತಾ ಇದ್ರೆ ಇತ್ತ ರಕ್ಷಿತಾ ಕಮಾನು ಡಾರ್ಲಿಂಗ್ ಅಂತ ಪ್ರಿಯಕರಣ ಜೊತೆ ಆಟ ಶುರು ಹಚ್ಕೊಂಡಿದ್ದಾಳೆ. ಅದಕ್ಕೆ ಒಂದು ಇದು ಮಾಡಿದ್ದಾರೆ. ಬಟ್ ಅವ್ರು ಬಂದಿದ್ದಾರೆ. ಅವನು ದುಬೈಗೆ ಹೋಗಿದ್ದಾನೆ ಅಂತ ಅಣ್ಣ. ದುಬೈಲಿ ಏನು ವರ್ಕ್ ಮಾಡ್ತಾರೋ ಎಂತ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈ ಹುಡುಗಿ ಮದುವೆ ಆಗಿ ಚೆನ್ನಾಗೇ ಇದ್ದು. ಹುಡುಗಿ ಚೆನ್ನಾಗಿತ್ತು, ಬರ್ತಿದ್ರು ಹೋಯ್ತಿದ್ರು, ಚೆನ್ನಾಗೇ ಇದ್ರು. ಬಟ್ ಏನಪ್ಪ ಅನ್ಎಕ್ಸ್ಪೆಕ್ಟೆಡು, ಈಗ ಒಂದು 4-5 ದಿನದಿಂದ ಬಂದಿದ್ಲು ಆಕೆ. ಮನೆಯಿಂದ ಮಗು ಒಂದು ನೈಟ್ ಇದ್ದು ಮಗು ಬಿಟ್ಬಿಟ್ಟು ನಮ್ಮ ತಾಯಿ ಅಜ್ಜಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ ಕೇರಳಕ್ಕೆ. ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ. ಗಂಡನ್ನ ಬಿಡ್ತೀನಿ ನೀನೇ ತಾಳಿ ಕಟ್ಟು ಅಂದಿದ್ದೆ ಕೊಲೆಗೆ ಕಾರಣ.
ಹಾಗೆ ಹೋದವಳು ಸಿದ್ಧನ ಜೊತೆ ಆರಾಮಾಗಿಯೇ ಇದ್ಲಂತೆ. ಸಮಗ್ರ ಕೆಲಸ ಮುಗಿದ ಮೇಲೆ ರಕ್ಷಿತಾ ಸಿದ್ಧನನ್ನ ನೀನೇ ನನ್ನ ಮದುವೆಯಾಗುವ, ಗಂಡನನ್ನ ಬಿಟ್ಟು ಬರ್ತೇನೆ ಅಂತ ಜಗಳ ತಗದ್ಲಂತೆ. ಇದ್ಯಾಕೋ ವಿಪರೀತಕ್ಕೆ ಹೋಗ್ತಿದೆ ಅಂತ ಗೊತ್ತಾದ ಸಿದ್ಧ ಆಮೇಲೆ ಜಿಲೆಟಿನ್ ಕಡ್ಡಿಯನ್ನ ಬಾಯಿಗೆ ಇಟ್ಟು ಬ್ಲಾಸ್ಟ್ ಮಾಡಿಬಿಟ್ಟಿದ್ದಾನೆ. ವಿಚಿತ್ರ ಅಂದ್ರೆ ಈ ಸಿದ್ಧ ಹೇಳಿದ ಕಥೆಯನ್ನ ಆ ಲಾಡ್ಜ್ನವರು ಆರಂಭದಲ್ಲಿ ನಂಬಿದ್ರಂತೆ. ಇರಬಹುದೇನೋ ಅಂತ ಅಂದುಕೊಂಡಿದ್ರಂತೆ. ತಪ್ಪಿಸಿಕೊಳ್ಳೋಕೆ ಇವನು ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ. ರೂಮ್ನ ಒಳಗಡೆಯಿಂದಲೇ ಲಾಕ್ ಆಗಿರೋ ಹಾಗೆ ಕತೆ ಕಟ್ಟಿದ್ದಾನೆ. ಆದರೆ ಪೊಲೀಸರು ಎಂಟ್ರಿ ಆದ್ರಲ್ಲ, ಅವರು ಕೇಳಿದ ಮೊದಲ ಪ್ರಶ್ನೆಯೇ ಮೊಬೈಲ್ ಚಾರ್ಜರ್ ಅನ್ನ ಬಾಯಿಗೆ ಯಾಕೆ ಇಟ್ಕೊಳ್ಳೋಕೆ ಹೋಗ್ತಾರೆ ಅನ್ನೋ ಪ್ರಶ್ನೆಯನ್ನ ಕೇಳಿದ ತಕ್ಷಣವೇ ಆಗ ಸತ್ಯ ಆಚೆ ಬಂದಿದೆ. ಬಾಡಿ ಭಾಳ ವಿಕಾರವಾಗಿತ್ತು, ಅದು ನೋಡೋಕ್ಕಾಗ್ತಿರ್ಲಿಲ್ಲ ಬಿಡಿ. ಆದರೂ ಅದು ನೋಡಿ ನಮಗೆ ಒಂದಿನ ನಿದ್ದೆ ಬರಲಿಲ್ಲ. ಆ ಥರ ವಿಕಾರವಾಗಿತ್ತು, ಹೇಳೋಕ್ಕಾಗೋದಿಲ್ಲ ಅದನ್ನ. ನೋಡಾಯಿತು ಅದೇ ಅವ್ರು ಡೆತ್ ಆಗಿತ್ತಲ್ಲ, ಅದು ಅವನು ಮೊಬೈಲ್ ಬ್ಲಾಸ್ಟ್ ಆಗಿದೆ ಅಂತ ಹೇಳಿ ಅವ್ನು ಹೇಳಿ ಆ ಥರ ಹೇಳಿಕೆ ಕೊಟ್ಟಿರೋದು. ಮೊಬೈಲು ಚಾರ್ಜ್ ಹಾಕಿದ್ದೆ, ಊಟ ತರಕ್ಕೆ ಹೋಗಿದ್ದು, ಊಟ ತರಕ್ಕೆ ಹೋಗಿಷ್ಟಲ್ಲಿ ಬರೋಷ್ಟಲ್ಲಿ ಮೊಬೈಲು ಬ್ಲಾಸ್ಟ್ ಆಗಿ ಈ ಥರ ಆಗೋಳೆ, ಡೆತ್ ಆಗೋಳೆ ಅಂತ ಅವ್ರಿಗೆ ರೆಸ್ಟೋರೆಂಟ್ ಅವ್ರಿಗೆ ಹೇಳಿರೋದು. ವಿಚಿತ್ರ ಅಂದ್ರೆ ರೂಮ್ನಲ್ಲಿ ಯಾವುದೇ ಮೊಬೈಲ್ ಇರಲಿಲ್ಲ. ಹಿಂಗಾಗಿ ಕತೆಗೊಂದು ಬ್ರೇಕ್ ಬಿದ್ದಿದೆ. ಗಂಡ ಮಗು ಇದ್ರು. ಈಕೆ ಹಳೆ ಲವ್ ಸ್ಟೋರಿಗೆ ಮತ್ತೆ ಜೀವ ಕೊಡೋಕೆ ಟ್ರೈ ಮಾಡಿ ಜೀವನ ಎರಡನ್ನೂ ಕಳೆದುಕೊಂಡಿದ್ದಾಳೆ.